ಈಗ ನೀವು ಕೋಮುವಾದದ ಓಲೈಕೆಗೆ ಒಂದು ಮಿತಿ ಇರಬೇಕು. ಅದು ಮತವನ್ನು ಮೀರಿ ಶಾಲೆಗಳಿಗೂ ಪ್ರವೇಶ ಮಾಡಿದಾಗ ಪರಿಸ್ಥಿತಿ ಏನಾಗುತ್ತೆ ಅನ್ನೋದರ ಅರಿವು ಇಟ್ಕೊಂಡು ನಿರ್ಣಯ ತೆಗೆದುಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. 1964 ಎಜುಕೇಷನ್ ಆ್ಯಕ್ಟ್ ಮೂಲಕನೇ ವಸ್ತ್ರ ಸಮಿತಿ ಅಂತ ತಂದಿದ್ದಾರೆ ಶಾಲಾ ಕಾಲೇಜುಗಳಿಗೆ. ವಸ್ತ್ರ ಸಮಿತಿ ಇರಬೇಕೋ ಬೇಡವೋ ಅನ್ನೋದು ಮೂಲಭೂತ ಪ್ರಶ್ನೆ. ವಸ್ತ್ರ ಸಮಿತಿಯ ಭಾಗವಾ ಹಿಜಾಬು ಅನ್ನೋದು ಕೂಡ ಅವ್ರು ಸ್ಪಷ್ಟಪಡಿಸ್ಬೇಕು. ಇದು ಎಲ್ಲರಿಗೂ ಕಡ್ಡಾಯನಾ ಅದನ್ನು ಸ್ಪಷ್ಟಪಡಿಸ್ಬೇಕು. ಹಾಗಿದ್ರೆ ವಸ್ತ್ರ ಸಮಿತಿ ಯಾಕೆ ಬೇಕು ಶಾಲಾ ಕಾಲೇಜುಗಳಿಗೆ? ಅವ್ರವ್ರ ಇಷ್ಟ ಬಂದಂತೆ ಹಾಕೊಂಡು ಬರ್ಬೋದು. ನಾಳೆ ಒಬ್ಬರು ಪ್ಯಾಂಟ್ ಹಾಕ್ತೀನಿ ಅನ್ಬೋದು, ಇನ್ನೊಬ್ಬರು ಚಡ್ಡಿ ಹಾಕ್ತೀನಿ ಅನ್ಬೋದು, ಇನ್ನೊಬ್ಬರು ನನಗೆ ನಾನು ನಾಗಾಶಾದು ಪರಂಪರೆಗೆ ಸೇರಿದವನು ಅಂತೇಳಿ ಹಾಗೆ ಬಂದರೆ ಹಾಗೇನೂ ಬರ್ಬೋದು ಅಂತ ಅವ್ರು ಹೇಳಕ್ಕೆ ಹೊರಟಿದ್ದಾರೆ ಬಹುಶಃ.